ಮಾಡುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾನು ಕ್ರಿಸ್ತಿಯ ಬದುಕನ್ನು ನಡೆಸುತ್ತಾ ಇದ್ದೇನೆ. ಕ್ರಿಸ್ತನು ನನ್ನೊಟ್ಟಿಗೆ ಜೀವಿಸುತ್ತಾ ಇದ್ದಾನೆ. ಆ ಕ್ರಿಸ್ತನ ಬದುಕು ನಾನು ಕಂಡುಕೊಂಡಂಥ ಮನುಷ್ಯನಾಗಿ ನನ್ನ ಜೀವಿತವನ್ನು ರೂಢಿಸಿಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಾದರೆ ಅದು ಬೆಳಕಿನ ಜೀವಿತ. ಇಹಲೋಕದಲ್ಲಿ ಸೂರ್ಯನು ಬೆಳಕು ಕೊಡುವಂಥ ಕ್ರಿಯೆ, ಚಂದ್ರನು ಬೆಳಕು ಕೊಡುವಂಥ ಒಂದು ಸೃಷ್ಟಿ, ಇವುಗಳನ್ನು ಸೃಷ್ಟಿ ಮಾಡಿದ್ದು ದೇವರು ಎಂಬುದಾಗಿ ನಾವು ಸತ್ಯವೇದದ ಆಧಾರದ ಮೇಲೆ ನೋಡುತ್ತೇವೆ. ಕಾರಣ, ಸತ್ಯವೇದವು ಲಿಖಿತ ಮಾಡಲ್ಪಟ್ಟದ್ದು ದೇವರ ಆತ್ಮನು ಯಾವ ಯಾವ ವಿಷಯಗಳನ್ನು ಮನುಷ್ಯರಿಗೆ ಬೋಧಿಸಿದನೋ ಆ ವಿಷಯಗಳನ್ನು ದೇವರ ಆತ್ಮನ ಮೂಲಕ ಮನುಷ್ಯನು ಲಿಖಿತ ಮಾಡಿ ಇದು ದೇವರ ವಾಕ್ಯ ಎಂಬುದಾಗಿ ಆತನು ದಯಪಾಲಿಸಿ ಕೊಟ್ಟನು. ವಾಕ್ಯದ ಪ್ರಾರಂಭದಲ್ಲಿ ನಾವು ನೋಡ್ತೇವೆ, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆಕಾಶವನ್ನು ಭೂಮಿಯನ್ನು ದೇವರು ಉಂಟು ಮಾಡುವಾಗ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಭೂಮಿ ಮೇಲೆ ಏನೂ ಇರಲಿಲ್ಲ, ಕ್ರಮವಿರಲಿಲ್ಲ. ಈಗಿನ ಕ್ರಮ ಏನು ಎಂಬುದಾಗಿ ನಾವು ನೋಡುವಾಗ ಬೆಳಗ್ಗೆ ಮತ್ತು ರಾತ್ರಿ ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯವಾದಂಥ ಸಹಜ ಕ್ರಿಯೆ ಎಂಬುದಾಗಿ ನಾವು ಅಂದುಕೊಂಡರೂ ಇದು ಕ್ರಮ. ಮಾನವನ ಜೀವಿತದಲ್ಲಿ ನಾವು ಹಗಲೊತ್ತನ್ನು, ഇരുಳನ್ನು ನೋಡುತ್ತೇವೆ. ഇരുಳಲ್ಲಿ ಬಹುಮಟ್ಟಿಗೆ ಕತ್ತಲೆ, ಅದರಲ್ಲಿಯೂ ಕೂಡ ಚಂದ್ರನು ಬೆಳಕನ್ನು ವಿರಳವಾಗಿ ಕೊಡುವಂಥ ಚಿಕ್ಕ ಬೆಳಕು. ಇನ್ನು ಹಗಲೊತ್ತಿನಲ್ಲಿ ಸೂರ್ಯನು ಪ್ರಕಾಶಮಯವಾದಂಥ ಬೆಳಕು. ಇದು ಕ್ರಮ. ಈ ಕ್ರಮವನ್ನು ನಾವು ಆದಿಕಾಂಡ 1ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಬಹಳ ಚಂದವಾಗಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ಹಗಲನ್ನು ಆಳುವುದಕ್ಕೆ ದೊಡ್ಡ ಬೆಳಕನ್ನು, ഇരുಳನ್ನು ಆಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಈ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ, ಹಗಲಿರುಳುಗಳನ್ನು ಆಳುವುದಕ್ಕೂ, ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಇದು ಒಳ್ಳೆಯದೆಂದು ಎಣಿಸಿದನು. ಶ್ರೇಷ್ಠವಾದಂಥ ದೇವರ ಭಾಗ. ಭೂಮಿಯು ಬರಿದಾಗಿಯೂ ಏನೂ ಕ್ರಮಬದ್ಧವಾಗಿ ಕ್ರಮವಿಲ್ಲದೆಯೂ ಇದ್ದಂಥ ಪರಿಸ್ಥಿತಿಗಳಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಮುಂದುವರಿದಾಗ ಎರಡು ಬೆಳಕುಗಳನ್ನು ಆತನು ಸೃಷ್ಟಿ ಮಾಡಿದನು. ದೊಡ್ಡ ಬೆಳಕನ್ನು ಹಗಲನ್ನು ಆಳುವುದಕ್ಕೂ, ಚಿಕ್ಕ ಬೆಳಕನ್ನು ഇരുಳನ್ನು ಆಳುವುದಕ್ಕೂ ಆತನು ಉಂಟು ಮಾಡಿದನು. ಆ ದೊಡ್ಡ ಬೆಳಕು ಸೂರ್ಯನು ಎಂಬುದಾಗಿಯೂ, ಚಿಕ್ಕ ಬೆಳಕು ಚಂದ್ರನು ಎಂಬುದಾಗಿಯೂ, ಇವು ಎರಡು ಬೆಳಕುಗಳು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಹಗಲನ್ನು ഇരുಳನ್ನು ಬೇರೆ ಬೇರೆ ಮಾಡುತ್ತಾ ತಮ್ಮ ಕಾರ್ಯಗಳನ್ನು ಆಳುವುದಕ್ಕೂ, ಹಗಲನ್ನು ಆಳುವುದಕ್ಕೂ ഇരുಳನ್ನು ಆಳುವುದಕ್ಕೂ ಸೂರ್ಯನು ಚಂದ್ರನನ್ನು ನಿರ್ಮಿಸಿದ ದೇವರು ಆ ಬೆಳಕುಗಳನ್ನು ದಯಪಾಲಿಸಿ ಕೊಟ್ಟನು. ಆ ಬೆಳಕುಗಳನ್ನು ದಯಪಾಲಿಸಿ ಕೊಡುವಾಗ ಆತನು ಉತ್ತಮವಾದಂಥ ಸಂಗತಿಯನ್ನು ಹೊತ್ತುಕೊಂಡು ಇದು ಒಳ್ಳೆಯದೆಂದು ನೋಡಿದನು, ಅದನ್ನು ಆಶೀರ್ವದಿಸಿದನು ಎಂಬುದಾಗಿ ದೇವರ ವಾಕ್ಯಗಳು ತಿಳಿಸ್ತವೆ. ನನ್ನ ಪ್ರೀತಿಯುಳ್ಳ ದೇವ ಜನರೇ, ಇಂತಹ ಬೆಳಕಿನ ಕ್ರಿಯೆಯನ್ನು ಮಾಡಿದ ದೇವರು ಯೇಸು ಕ್ರಿಸ್ತನನ್ನೇ ಬೆಳಕಾಗಿ ಇಹಲೋಕಕ್ಕೆ ಕಳುಹಿಸಿ ಕೊಟ್ಟನು. ಆ ಒಂದು ವಾಕ್ಯದ ಪರಿಚಯವನ್ನು ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಬಹಳ ಅರ್ಥಗರ್ಭಿತವಾಗಿ ಯೋಹಾನನು
ತನ್ನ ಸುವಾರ್ತೆಯಲ್ಲಿ ಆತನು ತಿಳಿಸುತ್ತಾನೆ, ದೇವರು ಲೋಕವನ್ನು ಬೆಳಗಿಸುವುದಕ್ಕೆ, ಲೋಕವನ್ನು ತನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ತೊಡಗಿಸಿಕೊಳ್ಳುವುದಕ್ಕೆ ತನ್ನ ಮಗನನ್ನು ಕಳುಹಿಸಿಕೊಡುವಾಗ ಆ ಮಗನನ್ನು ಆತನು ಬೆಳಕನ್ನಾಗಿ ಕಳುಹಿಸಿಕೊಟ್ಟನು. 6ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು, ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ಯೋಹಾನನು ಕಳುಹಿಸಿಕೊಡಲ್ಪಟ್ಟವನು, ಯೋಹಾನನು ಸಾಕ್ಷಿ ಕೊಡುವುದಕ್ಕೆ ಬಂದನು. ಯಾರ ಕುರಿತು? ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದವನು. ದೇವರು ಈ ಹೊತ್ತು ನನ್ನನ್ನು ಸೃಷ್ಟಿ ಮಾಡಿ ಯೇಸು ಕ್ರಿಸ್ತನೆಂಬ ಬೆಳಕಿಗೆ ನೀನು ಸಾಕ್ಷಿಯಾಗಿ ನಿಲ್ಲು ಎಂಬುದಾಗಿ ನನ್ನನ್ನು ಕರೆಯುವಾಗ ನನ್ನ ಸದುತ್ತರವೇನು? ಕಾರಣ ಕ್ರಿಸ್ತಿಯರ ಬದುಕು, ಕ್ರೈಸ್ತತ್ವದ ಬದುಕು ಅದು ಬೆಳಕು, ಬೆಳಕಿನ ಬದುಕು. ಕತ್ತಲೆಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ಕತ್ತಲೆಯನ್ನು ಒಡೆದೋಡಿಸುವಂಥ ಬೆಳಕು ಯೇಸು ಕ್ರಿಸ್ತನಲ್ಲಿರುವಂಥ ಬೆಳಕು. ಕತ್ತಲೆಯಲ್ಲಿ ಇರುವಂಥ ಸಂಗತಿಗಳನ್ನು ಪ್ರಚುರ ಮಾಡಿ ಅನೇಕ ಜನರಿಗೆ ಅದು ತಪ್ಪು ಎಂಬುದಾಗಿ ತಿಳಿಸಿಕೊಡುವಂಥ ಉತ್ತಮವಾದಂಥ ಬದುಕು ಯೇಸು ಕ್ರಿಸ್ತನಲ್ಲಿ ಮಾಡುವಂಥ ಜೀವಿತ. ಹಾಗಾಗಿ ಯೇಸು ಕ್ರಿಸ್ತನಲ್ಲಿ ನಾನು ಬದುಕುತ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಹೇಗೆ ಹಗಲನ್ನು ಆಳುವುದಕ್ಕೆ ಒಂದು ದೊಡ್ಡ ಬೆಳಕನ್ನು, ഇരുಳನ್ನು ಆಳುವುದಕ್ಕೆ ಸಣ್ಣ ಬೆಳಕನ್ನು ದೇವರು ನಿರ್ಮಿಸಿದನೋ, ಆ ಬೆಳಕುಗಳು ಹೇಗೆ ಕತ್ತಲೆಯಿಂದ ಬೆಳಕನ್ನು ಬೇರ್ಪಡಿಸುತ್ತವೆಯೋ, ಹಗಲನ್ನು ഇരുಳಿನಿಂದ ಬೇರ್ಪಡಿಸುತ್ತದೆಯೋ, ಹಾಗೆಯೇ ನಮ್ಮ ಜೀವಿತಗಳು ಕೂಡ ಉತ್ತಮವಾದಂಥ ಜೀವಿತದಿಂದ ಬೇರೆಡೆಗೆ ಕರೆದೊಯ್ಯುವಂಥ ಜೀವಿತದಿಂದ ನಮ್ಮನ್ನು ಬೇರ್ಪಡಿಸಿಕೊಳ್ಳುವಂಥ ಉತ್ತಮವಾದಂಥ ಸಂಗತಿಯ ಜೀವಿತವನ್ನು ನಾವು ಕ್ರಿಸ್ತಿಯ ಜೀವಿತದಲ್ಲಿ ನೋಡಬೇಕಾದದ್ದು ಬಹಳ ಅವಶ್ಯಕ. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಹೇಗೆ ಅವುಗಳಿಗೆ ಆಜ್ಞಾಪಿಸಿದನೋ, ಹಾಗೆಯೇ ಮಾನವನನ್ನು ಸೃಷ್ಟಿ ಮಾಡಿದ ದೇವರು ಯೇಸು ಕ್ರಿಸ್ತನೆಂಬ ಆ ಬೆಳಕನ್ನು ನೀವು ಹೊತ್ತುಕೊಂಡು ನಿಮ್ಮ ಜೀವಿತಗಳಲ್ಲಿ ಆ ಬೆಳಕನ್ನು ಪ್ರಕಾಶಮಯವಾಗಿ ಅನೇಕ ಜನರಿಗೆ ಪ್ರಸರಿಸಿರಿ ಎಂಬುದಾಗಿ ತಿಳಿಸಿಕೊಟ್ಟನಂತೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. 9ನೇ ವಾಕ್ಯದ ಕಡೆಯ ಭಾಗ, ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು. ಪ್ರತಿ ಮನುಷ್ಯನು ಇಹಲೋಕದ ಜೀವಿತದಲ್ಲಿ ಆ ಬೆಳಕನ್ನು ಕಂಡುಕೊಂಡವನಾಗಿ ಆ ಬೆಳಕನ್ನು ಹೊತ್ತುಕೊಂಡು ತಾನು ಇತರರಿಗೆ ಬೆಳಕನ್ನು ಕೊಡುವುದರ ಮೂಲಕ ತಾನೂ ಬೆಳಕಿನ ಜೀವಿತವನ್ನು ನಡೆಸಬೇಕಾದದ್ದು ಅವಶ್ಯಕ. ಆ ನಿಟ್ಟಿನಲ್ಲಿ ಪ್ರಿಯರೇ, ಈ ಹೊತ್ತು ನಾನು ಕ್ರಿಸ್ತನವನು, ಕ್ರಿಸ್ತನಲ್ಲಿ ಇದ್ದೇನೆ, ಕ್ರಿಸ್ತನೊಡನೆ ಜೀವಿಸುತ್ತಿದ್ದೇನೆ ಎಂಬುದಾಗಿ ಹೇಳುವುದಾದರೆ ಆ ಕ್ರಿಸ್ತನ ಬೆಳಕು ನನ್ನಲ್ಲಿ ಇದೆಯೋ? ಹಳೆಯ ಒಡಂಬಡಿಕೆಯಲ್ಲಿ 2 ಭಾಗಗಳಲ್ಲಿ ನಾವು ಹೀಗೆ ನೋಡುತ್ತೇವೆ. ಮೊದಲನೆಯದಾಗಿ ಅರಣ್ಯಕಾಂಡ ಎಂಬ ಪುಸ್ತಕದಲ್ಲಿ 6ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರ ಆಶೀರ್ವಾದ ಹೇಗೆ ಕೊಡಲ್ಪಟ್ಟಿದೆ ಮನುಷ್ಯನಿಗೆ ಎಂಬುದಾಗಿ ನೋಡುವಾಗ, ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯೆ ಇರಲಿ. ಇಸ್ರಾಯೇಲ್ ಜನರಿಗೆ ಯೆಹೋವನಾದ ದೇವರು ಆಶ್ರಯ ದುರ್ಗವಾಗಿದ್ದು, ಅವರಿಗೆ ಆಶೀರ್ವಾದವನ್ನು ಮಾಡುವಂಥ ಯೆಹೋವ ದೇವರಾಗಿದ್ದು, ಯೆಹೋವನ ಮೂಲಕವಾಗಿ ಮೋಶೆಗೆ ಕೊಡಲ್ಪಟ್ಟಂಥ ಒಂದು ಆಜ್ಞೆ, ನೀನು ಇಸ್ರಾಯೇಲ್ ಜನರಿಗೆ ಆಶೀರ್ವಾದವನ್ನು, ಯೆಹೋವನ ಆಶೀರ್ವಾದವನ್ನು ನೀಡುವಾಗ ನೀನು ಹೇಳಬೇಕಾದದ್ದು, ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಲಿ, ನಿಮ್ಮ ಮೇಲೆ ದಯೆ ಇರಲಿ. ಮತ್ತು ಇನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ಹೀಗೆ ನೋಡ್ತೇವೆ. 5ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ, ಆತನ ಭಕ್ತರು ಪ್ರಕಾಶದಿಂದ ಉದಯಿಸುವ ಸೂರ್ಯನಂತೆ ಇರಲಿ. ಯಾರ ಭಕ್ತರು? ಯೆಹೋವನ ಭಕ್ತರು ಪ್ರಕಾಶದಿಂದ ಉದಯಿಸುವ ಸೂರ್ಯನಂತೆ ಇರಲಿ. ಇಲ್ಲಿ ದೇವರು ಕ್ರಿಯೆ ಮಾಡಿದ್ದು, ದೇವರು ಸೃಷ್ಟಿ ಮಾಡಿದ್ದು ದೊಡ್ಡ ಬೆಳಕನ್ನು ಮತ್ತು ಚಿಕ್ಕ ಬೆಳಕನ್ನು. ಅದು ಕ್ರಿಯೆಗಳಲ್ಲಿ ಅತ್ಯುತ್ತಮವಾದಂಥ ಸೃಷ್ಟಿ. ಆ ಸೃಷ್ಟಿಯ ಬೆಳಕನ್ನು ಈ ಹೊತ್ತು ದೇವರು ಮಾನವನಿಗೆ ಆಶೀರ್ವಾದವಾಗಿ
ಕೊಡುವುದನ್ನು ನಾವು ಹೀಗೆ ನೋಡುತ್ತೇವೆ. ಆತನ ಭಕ್ತರು ಪ್ರಕಾಶದಿಂದ ಉದಯಿಸುವ ಸೂರ್ಯನಂತೆ ಇರಲಿ. ಸೂರ್ಯನು ಹಗಲನ್ನು ಆಳುವುದಕ್ಕೆ ಉದಯಿಸುತ್ತಾನೆ. ಅವನ ಬೆಳಕು ಪ್ರಪಂಚದ ಮೇಲೆಲ್ಲ ಹಗಲಲ್ಲಿ ಬೀಳುವಾಗ ಯಾವ ಕತ್ತಲೆಯೂ ಕೂಡ ಅದರ ಮುಂದೆ ನಿಲ್ಲುವುದಕ್ಕೆ ಅಸಾಧ್ಯ. ಅಂತಹ ಸೂರ್ಯನ ಉದಯ ಯೆಹೋವನ ಭಕ್ತರ ಮೇಲೆ ಪ್ರಕಾಶದಿಂದ ಉದಯಿಸಲಿ ಎಂಬುದಾಗಿ ದೇವರು ಆಶೀರ್ವದಿಸುತ್ತಾನೆ ಎನ್ನುವಂಥ ದೇವರ ಆಶೀರ್ವಾದವನ್ನು ಆತನ ಭಕ್ತರ ಮೂಲಕ ಇಸ್ರಾಯೇಲ್ ಜನರಿಗೆ ತಿಳಿಸಿಕೊಡುತ್ತಾನೆ. ಈ ದಿವಸದಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನನ್ನೇ ಬೆಳಕಾಗಿ ಕಳುಹಿಸಿಕೊಟ್ಟಂಥ ದೇವರು ಹೊಸ ಒಡಂಬಡಿಕೆಯಲ್ಲಿ ಆತನು ನಮ್ಮಿಂದ ಅಪೇಕ್ಷೆ ಮಾಡುವಂಥದ್ದು ಆ ಬೆಳಕನ್ನು ಸಾಕ್ಷಿಯಾಗಿ ನಮ್ಮ ಜೀವಿತದಲ್ಲಿ ಪಡೆದುಕೊಂಡು, ಆ ಬೆಳಕನ್ನು ಸಾಕ್ಷಿಯುತವಾಗಿ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು, ಆ ಬೆಳಕಿನ ಮೂಲಕವಾಗಿ ಕತ್ತಲೆಯನ್ನು ಒಡೆದೋಡಿಸುತ್ತಾ ಉತ್ತಮವಾದಂಥ ಬೆಳಕಿನ ಜೀವಿತವನ್ನು ನಾವು ಮಾಡುವುದು ಮಾತ್ರವಲ್ಲದೆ ನಮ್ಮ ಪರಿಸರವನ್ನು ಕೂಡ ಆ ಬೆಳಕಿನಲ್ಲಿ ನಡೆಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಎನ್ನುವಂಥದ್ದನ್ನು ಕ್ರೈಸ್ತರಾಗಿ ನಾವು ಪರಿಗಣಿಸಬೇಕಾದದ್ದು ಬಹಳ ಅವಶ್ಯಕ. ಕಾರಣ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಾಗ 2 ಕೊರಿಂಥ 4ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವರ ಪ್ರಭಾವವೆಂಬ ಜ್ಞಾನವು ಆ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ಆ ಬೆಳಕನ್ನು ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಆ ಯೇಸು ಕ್ರಿಸ್ತನ ಆ ಬೆಳಕು ನನ್ನಲ್ಲಿ ಉದಯಿಸಬೇಕು. ಈ ವಾಕ್ಯದ ಅರ್ಥ, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂಬುದಾಗಿ ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವರ ಪ್ರಭಾವವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಯೇಸು ಕ್ರಿಸ್ತನು ಬೆಳಕಾಗಿ ಇಹಲೋಕಕ್ಕೆ ಬಂದದ್ದು ಅನೇಕ ಜನರಿಗೆ ತಾನು ಬೆಳಕಾಗಿರಬೇಕೆಂಬುದಾಗಿ. ಆ ಬೆಳಕಿನ ಮೂಲಕ ಕತ್ತಲೆಯನ್ನು ಒಡೆದೋಡಿಸುವುದಕ್ಕೋಸ್ಕರವಾಗಿ. ಕತ್ತಲೆಯು ಮಾನವನ ಜೀವಿತದಲ್ಲಿ ಇರಲೇಬಾರದು ಎನ್ನುವಂಥ ಕಠಿಣ ನಿಯಮದ ಪ್ರಕಾರ ಯೇಸು ಕ್ರಿಸ್ತನಲ್ಲಿ ಐಕ್ಯಗೊಂಡಂಥ ಜೀವಿತ ನನ್ನದು ನಮ್ಮದು ಆಗಿದ್ದೆ ಎಂಬುದಾಗಿ ನಾವು ಅಂದುಕೊಳ್ಳುವುದಾದರೆ ಆ ಕತ್ತಲೆಯ ಪರಿಜ್ಞಾನವನ್ನು ಕೂಡ ನಾವು ಹೊಂದಿಕೊಳ್ಳದೆ ಜೀವಿಸಬೇಕಾದದ್ದು ಅವಶ್ಯಕ. ಹಾಗಾಗಿ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವಂಥ ಆ ದೇವರ ಪ್ರಭಾವವೆಂಬ ಪ್ರಕಾಶವು ನಮಗೆ ಮಾತ್ರವಲ್ಲ, ಇತರರಿಗೂ ಅದನ್ನು ತೋರಿಸುವ ಒಂದು ಉತ್ತಮ ಕಾರ್ಯದ ಜೀವಿತ ಅನೇಕರಲ್ಲಿ ಉಂಟಾಗುವುದಕ್ಕೋಸ್ಕರ ನಾವು ನಮ್ಮ ಹೃದಯಗಳಲ್ಲಿ ದೇವರು ಹೊಳೆದನು. ಆ ಹೊಳೆಯುವಿಕೆಯ ಬೆಳಕನ್ನು ನಾವು ಇತರರಿಗೆ ಚೆಲ್ಲುವಂಥ, ಇತರರಿಗೆ ತೋರಿಸಿಕೊಡುವಂಥ, ಇತರರಿಗೆ ಆ ಬೆಳಕಿನತ್ತ ನಡೆಸುವಂಥ ಒಂದು ಉತ್ತಮ ಕಾರ್ಯವನ್ನು ನಮ್ಮ ಜೀವಿತಗಳಲ್ಲಿ ನಾವು ನಡೆಸಬೇಕಾದದ್ದು ಬಹಳ ಬಹಳ ಅವಶ್ಯಕ. ಹಾಗಾಗಿ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಯೇಸು ತಿರುಗಿ ಅವರೊಟ್ಟಿಗೆ ಮಾತನಾಡುತ್ತಾ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೇಸು ಸ್ವಾಮಿಯೇ ಅವರೊಟ್ಟಿಗೆ ಮಾತನಾಡುತ್ತಾ ಹೇಳಿದ್ದು, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿ ನನ್ನನ್ನು ಹಿಂಬಾಲಿಸುತ್ತಾನೆ, ಹೊಂದಿದವನಾಗಿರುವನು ಎಂಬುದಾಗಿ ಬರೆಯಲ್ಪಟ್ಟது. ಈ ವಾಕ್ಯದ ಹಿನ್ನೆಲೆಯಲ್ಲಿ ಪ್ರಿಯರೇ, ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಾಗ ಎಷ್ಟರ ಮಟ್ಟಿಗೆ ದೇವರ ಬೆಳಕು ನನ್ನಲ್ಲಿ ಅದೆ, ಕತ್ತಲೆಯನ್ನು ಒಡೆದೋಡಿಸುವ ಬೆಳಕು ನನ್ನಲ್ಲಿ ಇದೆಯೋ, ಕ್ರಿಸ್ತನನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವ ನಾನು ಕ್ರಿಸ್ತನ ಬೆಳಕನ್ನೂ ಹೊತ್ತುಕೊಂಡು ಜೀವಿಸಬೇಕಾದುದು ನನ್ನ ಕರ್ತವ್ಯ ಎಂಬುದಾಗಿ ಪರಿಗಣಿಸಿ, ಕತ್ತಲೆ ಇರುವುದಾದರೆ ಕತ್ತಲೆಯನ್ನು ಓಡಿಸುವ ಕ್ರಿಯೆಗಳು ನಮ್ಮಲ್ಲಿ ಇರುವುದಾದರೆ ಅವುಗಳನ್ನು ಓಡಿಸಿ ತೆಗೆದುಹಾಕಿ ಸಂಪೂರ್ಣವಾದಂಥ ಬೆಳಕನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಎನ್ನುವಂಥ ನಿಟ್ಟಿನಲ್ಲಿ ಕ್ರಿಸ್ತನ ಬೆಳಕನ್ನು ನಮ್ಮ ಜೀವಿತಗಳಲ್ಲಿ ಅನುಭವ ಮಾಡುತ್ತಾ ಇನ್ನೊಬ್ಬರಿಗೆ ಅದನ್ನು ಪಸರಿಸುವ ಹಾಗೆ ಬೆಳಕಿನ ಕ್ರಿಯೆಗಳನ್ನು ಮಾಡುತ್ತಾ ಬೆಳಕಾಗಿ ಜೀವಿಸೋಣ. ದೇವರು ನನ್ನ ಬೆಳಕಾಗಿದ್ದಾನೆ. ಆಮೆನ್.